ಅವರು ತಿನ್ನಬೇಕು ಹೇಗೆ? ರಕ್ತವನ್ನು ಗಂಟೆ ಕುಡಿಯಬೇಕು. ಹುಡುಕುತ್ತಾ ಮುಂದೆ ಹೋಗ್ತೇನೆ. ಪಡೆದುಕೊಂಡು ಚಿಕ್ಕಪ್ಪಂದರನ್ನು ಹುಡುಕುತ್ತಾ ಯಜ್ಞಾಶು ಎಲ್ಲಿದೆ ಎನ್ನು ಅರಸುತ್ತಾ ಅನೇಕ ಕಡೆ ಸಂಚರಿಸಿದೆ. ಎಲ್ಲಿಯೂ ಕೂಡ ಸುಳಿವೇ ಸಿಗುತ್ತಾ ಇಲ್ಲ ಅಂತಾದ್ರೆ ಈಗ ದೇಹಕ್ಕೆ ಆಗಿರುವಂತಹ ಆಯಾಸ ವಿಶ್ರಾಂತಿಯನ್ನು ಪಡೆಯಬೇಕು. ಅಲ್ಲಿ ಕಾಣುತ್ತಿರುವಂತಹ ವೃಕ್ಷದ ಬುಡದಲ್ಲಿ ಸ್ವಲ್ಪ ಹೊತ್ತು ಈ ತಂಗಾಳಿಗೆ ಮೈಯನ್ನೊಡ್ಡಿ ನಂತರ ಕಾರ್ಯಾರ್ಥಿಯಾಗಿ ಮುಂದುವರಿಯುತ್ತದೆ. ಯಾವ ಕಡೆ ಹುಡುಕಿದರು ನನಗೇನು ಮಾಂಸ ಸಿಗಲಿಲ್ಲ. ಹಾ ಅದೇ ಆಗ್ತಾ ಇದೆ. ಒಮ್ಮೆ ಹೀಗೆ ಹುಡುಕ್ತಿ ನೋಡು. ವೃಕ್ಷದ ಬುಡದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ಬಂದು ನನ್ನನ್ನು ಮುಂದಾಗ್ತಾ ಇದೆಯಲ್ಲ. ಯಾರಲ್ಲವ ಕೂಡ ನೀನು ನೀನು ಆ ಕಡೆ ಮಲಗಿದ್ದೀಯ. ಆದ ಕಾರಣದಿಂದ ನೀನು ಹಿಡಿತಿರೋದಕ್ಕೆ ಬಂದವ ನಾನು. ತಡೆದಿದ್ದ ನೀನು ಯಾರ? ನೀನು ಹೇಳಿದ ಹೇಗೆ ಗೊತ್ತಾ? ಹೇಗೆ
ನೀನ್ ಯಾರ? ನಿನ್ನ ಮುಂಭಾಗದಲ್ಲಿ ಇಷ್ಟು ಹಾರಾಟ ಮಾಡದಿದ್ರೆ ನನ್ನ ಪರಿಚಯ ಹೇಗಾಗ್ತದೆ ಹೇಳು? ಓ ವಿಷಯ ಸತ್ಯ. ಹಾ ಇಲ್ಲದೆ ಹೋದ್ರೆ ನೀನು ನನ್ನ ಸಮ್ಮುಖದಲ್ಲಿ ಬಂದು ಆಡಿರುವಂತಹ ಮಾತು ನನ್ನನ್ನು ನುಂಗ್ತೇನೆ, ನನಗೆ ಹಸಿ ಆಗ್ತಾ ಇದೆ, ಅದಕ್ಕೆ ನಿನ್ನನ್ನು ಮಳ್ಳ ಅಂತ ಹೇಳಿರುವುದು. ಮಳ್ಳನ? ಹೌದು. ಯಾಕ? ಇಲ್ಲದೆ ಹೋದ್ರೆ ನಿನ್ನದು ಇದು ಮರುಳತನದ ಮಾತಾಯ್ತು. ಯಾಕೆ? ನನ್ನ ಸಮ್ಮುಖದಲ್ಲಿ ಅದು ಅಲ್ಲದೆ ವೀರ ಕ್ಷತ್ರಿಯರಾದವರ ಸಮ್ಮುಖದಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀಯ ಅಂತ ಆದ್ರೆ ನಿನಗೆ ಹುಚ್ಚುತನದವಲ್ಲದೆ ಮತ್ತೇನು ಹೇಳು? ಏನ 64 ವಿದ್ಯೆಯನ್ನು ಪಾರಂಗತರಾಗಿ ಈ ಲೋಕಮುಖದಲ್ಲಿ ಕಾಣಿಸಿಕೊಂಡವ. ಹಾಗೆಂದ ಮಾತ್ರಕ್ಕೆ ನಮ್ಮ ಕ್ಷತ್ರಿಯರ ಬಗ್ಗೆ ಒಂದು ಲೋಕದಲ್ಲಿ ಮಾತಿದೆ. ಹೇಗೆ? ಏನು? ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೇ ಕಂಟಕ ತೈರಪಿ, ಕರ್ತವ್ಯಂ ಮೇವ ಕರ್ತವ್ಯಂ ಪ್ರಾಣೇ ಕಂಟಕ ತೈರಪಿ. ಕ್ಷತ್ರಿಯನಾದವನು ಯಾವ ಕರ್ತವ್ಯವನ್ನು ಮಾಡಬಾರದು ಅಂತಹ ಕರ್ತವ್ಯ ತನ್ನ ತಲೆ ಹೋದರೂ ಕೂಡ ಮಾಡುವುದಿಲ್ಲ. ಯಾವ ಕರ್ತವ್ಯವನ್ನು ಮಾಡಬೇಕು ಅಂತಹ ಕರ್ತವ್ಯ ತನ್ನ ತಲೆ ಹೋದರೂ ಕೂಡ ಮಾಡಿಯೇ ತೀರುತ್ತಾನಂತೆ. ಹಾಗೆಂದ ಮಾತ್ರಕ್ಕೆ ವೀರ ಕ್ಷಾತ್ರಿಯ ಕುಲದಲ್ಲಿ ಹುಟ್ಟಿದ ನಾನು, ಅದರಲ್ಲಿ ಸೂರ್ಯ ವಂಶವನ್ನು ಬೆಳಗುವವ. ಹಾಗೆಂದ ಮಾತ್ರಕ್ಕೆ ನನ್ನ ಸಮ್ಮುಖದಲ್ಲಿ ಬಂದು ನನ್ನನ್ನು ನುಂಗ್ತೇನೆ ಎನ್ನುವ ಹಾಗೆ ಹೇಳಿದ್ರೆ ಇದು ಹುಚ್ಚುತನದ ಮಾತಾಡದೆ ಮತ್ತೇನು ಹೇಳು? ಹೌದಾ? ನೀನು ಮಾಡಿರುವುದು ಸರ್ವತಃ ತಪ್ಪು. ಅದು ನಿನ್ನ ಅರಿವಿಗೆ ಬರ್ಲಿಕ್ಕಿಲ್ಲ. ಆದರೂ ಕೂಡ ನಿನಗೊಂದು ಬದುಕುವುದಕ್ಕೆ ಅವಕಾಶ. ತಪ್ಪಾಗಿದೆ ಎನ್ನುವ ಹಾಗೆ ನನ್ನ ಕಾಲಿಡಿದು ಶರಣನಾದರೆ ಬದುಕುವುದಕ್ಕೊಂದು ಅವಕಾಶ. ಇಲ್ಲದೆ ಹೋದರೆ ಹಿಡಿದಂತಹ ಸುಗಮನದೊಂದೇ ಕಿವಿಯೊಳಸೆವ ನೀಲಚ್ಚವಿಯ ಕೋಮಲ ತುರಂಗಂ. ಇದು ಯಜ್ಞಾಶ್ವದ ಲಕ್ಷಣವಲ್ಲವೇ? ಆ ಎಲ್ಲ ಲಕ್ಷಣವೂ ಕೂಡ ಈ ತುರಗದಲ್ಲಿ ಕಾಣುತ್ತಾ ಇದೆ ಎಂಬಲ್ಲಿಗೆ ಇದೊಂದು ಯಜ್ಞಾಶ್ವ ಎನ್ನುವುದನ್ನು ಅರಿತುಕೊಂಡೆ. ಹಾಗೆನ್ನ ಮಾತ್ರಕ್ಕೆ ಈ ಯಜ್ಞಾಶ್ವವನ್ನು ಈ ಋಷಿಗಳ ಆಶ್ರಮದವರೆಗೆ ತಂದು ಬಿಟ್ಟವರಾರು? ಇವರ ಆಶ್ರಮದ ಮುಂಭಾಗದಲ್ಲಿ ಇರುವಂತಹ ಪರ್ವತದ ಆಕಾರದಲ್ಲಿರುವಂತಹ ಭಕ್ತಿ ಭಾವದಲ್ಲಿ ಕೈ ಮುಗಿದು ಕ್ಷಮಿಸೆಮ್ಮ ಅಪರಾಧವ, ಕ್ಷಮಿಸೆಮ್ಮ ಅಪರಾಧವ, ಕೈದೆವು ನಾವು ನಮಿಸುವೆ ನೆಲೆತರು ಭವ. ಜ್ಞಾನಾಂಜನ ಶುಭಾಕಾಯ ಚಕ್ಷುರುಂದ್ರಿತ ಮೇರ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಭ್ಯೋ ನಮಃ. ಗುರುವರ್ಯ, ಪದ ಯುಗ್ಮಗಳಿಗೆ ಪ್ರಣೀತರಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮ ಆಶ್ರಮದವರೆಗೆ ಬಂದಾಗ ನನಗೆ ಇಲ್ಲಿ ಅನೇಕ ಆಶ್ಚರ್ಯಗಳನ್ನು ಕಂಡೆ. ಶಾಂತಿಯುತವಾಗಿ ಇರಬೇಕಾದಂತಹ ನಿಮ್ಮ ಆಶ್ರಮದ ಮುಂಭಾಗದಲ್ಲಿ ಪರ್ವತದ ಆಕಾರದಲ್ಲಿರುವಂತಹ ಈ ಭಸ್ಮದ ರಾಶಿ ಇಲ್ಲಿಯವರೆಗೆ ತಂದು ಸುರಿದವರಾರು? ಮಾತ್ರವಲ್ಲ, ಪಕ್ಕದ ಹುಲ್ಲುಗಾವಲಿನಲ್ಲೇ ಯಜ್ಞಾಶ್ವವನ್ನು ಸ್ವಚ್ಛಂದವಾಗಿ ಮೇಯುತ್ತಾ ಇದೆ. ಅದನ್ನು ಇಲ್ಲಿಯವರೆಗೆ ಕರೆತಂದವರಾರು? ನನ್ನ ಮನದಲ್ಲಿ ಮೂಡಿರುವಂತಹ ಈ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡುವುದಾಗಿದೆ. ನನ್ನಿಂದ ಏನಾದರೂ ಅಚಾತುರ್ಯವಾಗಿದೆಯಾದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಅದನ್ನು ಮನ್ನಿಸಿ ನನ್ನ ಮನದಲ್ಲಿ ಮೂಡಿರುವಂತಹ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ನಮೋ ನಮಃ. ವಿಮಲ ಶಾಂತಾಕಾರ ಎಲ್ಲ ವಿವರ ನಿನ್ನ ಕುಲ ಜರು ಬಂದು ಗರ್ವದಲ್ಲಿ ಪೀಡಿಸುತ್ತ, ನಿನ್ನ ಕುಲ ಜರು ಬಂದು ಗರ್ವದಲ್ಲಿ ಪೀಡಿಸುತ್ತ ಅಗ್ನಿಗಾಹುತಿಯಾದ ರಯ್ಯ, ಅಗ್ನಿಗಾಹುತಿಯಾದ ರಯ್ಯ. ನಿನ್ನ ಯಾಗದ ಹಯವ ಪಡೆದು ಸಾಗುತ್ತಲಿನ್ನು, ನಿನ್ನ ಯಾಗದ ಹಯವ ಪಡೆದು ಸಾಗುತ್ತಲಿನ್ನು, ಮುನ್ನ ನಡೆಸದೆ ಯಜ್ಞ ಗುರುವರ್ಯ,
ಭೌತಿಕವಾಗಿದ್ದ ಸುಖವನ್ನ ದೂರೀಕರಿಸಿ ಹಾ ಪಾರಮಾರ್ಥಿಕವಾಗಿದ್ದ ಬದುಕಲ್ಲಿ ಸಾಹಿತ್ಯ ಪದವಿ ಪಡೆಯಲಿಕ್ಕೆ ಸಾಧ್ಯ ಅನ್ನುವಂತ ಅಭಿಲಾಷೆಯಿಂದಲೇ ಹಾ ಸುದೀರ್ಘವಾಗಿದ್ದ ತಪದಲ್ಲಿದ್ದವ ನಾನು ಹಾ ತಪದಲ್ಲಿ ಅಂತರ್ಮುಖಿಯಾಗಿರ್ತ ನನ್ನನ್ನು ಹಾ. ನಿಂದ ಅಶ್ವಮೇಧ ಯಾಗದ ಪರಿಣಾಮ ಏನಾಗ್ತದೆ ಹ್ಮ್. ನಾಲ್ಕದ ಅಧಿಪತಿಯಾಗಿರುತ್ತಾ ಇಂದ್ರನ ಪದವಿಗೆ ಧಕ್ಕೆ ಬರ್ತದೆ ಓಹೋ. ಎನ್ನುವುದನ್ನ ಅರ್ಥೈಸಿಕೊಂಡಿದ್ದ ಸುರಪಾನ ಏನು ಮಾಡಿದ ಹಾ. ಅಶ್ವಮೇಧ ಯಾಗವನ್ನ ಕದ್ದುಕೊಂಡು ಹೋದ ಹ್ಮ್. ಅದು ಇಡ್ಲಿಕ್ಕೆ ಯೋಗ್ಯವಾಗಿದ್ದ ಸ್ಥಳ ಸಿಗದೇ ಇದ್ದಾಗ ಹಾ. ನನಗೂ ಗೊತ್ತಿಲ್ಲ ರೀತಿಯಲ್ಲಿ ಓಹೋ. ನನ್ನ ಆಶ್ರಮದ ಹಿನ್ನಡಲ್ಲಿ ಇಟ್ಟಿದ್ದಾನೆ ಹಾ. ಇದು ಸಗರ್ನ ಅಶ್ವಮೇಧದ ಯಾಗ ಇದನ್ನ ಪಡೆಯುವ ಹಕ್ಕು ನಿನಗುಂಟು ನೀನು ತೆಗೆದುಕೊಂಡು ಹೋಗಬಹುದು ಕೃತಾರ್ಥನಾದೆ. ಆದ್ರೆ ಮತ್ತೊಂದು ಹ್ಮ್. ಬಿದ್ದಿರುವಂತ ಈ ಭಸ್ಮದ ರಾಶಿ ಹೇಗೆ ಹಾ ಕಾರಣ ಇದೆಯಪ್ಪ ಹೇಗೆ ಸಗರ್ನ ರೇತಾಜಾತನಾಗಿ ಪ್ರಪಂಚ ಬೆಳಕನ್ನ ಕಂಡುಂತ ಸಗರನ ಮಕ್ಕಳ ಭಸ್ಮದ ರಾಶಿ ಇವರು ಹೇಗೆ ಭಸ್ಮೀಭೂತರಾದರು ವ್ಯಕ್ತಿಯೊಬ್ಬ ಇನ್ನೊಬ್ಬರಿಗೆ ಯಾವ ಗೌರವಾದಿಗಳನ್ನ ಕೊಡಬೇಕು ಅದನ್ನ ಕೊಡದೇ ಇದ್ರೆ ಅವರಿಗೆ ಏನಾಗ್ತದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಉತ್ತಮವಾಗಿರ್ತಾ ಸೂರ್ಯವಂಶದಲ್ಲಿ ಹುಟ್ಟಿದ್ರು ನಾನೇನು ನಾನೆಷ್ಟವ ಎನ್ನುವ ತಿಳ್ಕೊಳ್ತಾ ಮೇಧಾಶಕ್ತಿ ಇದೆ ನನಗೆ ಬಾಯಿಗೆ ಬಂದಾಗೆ ಪಚಾರಿಸಿದ್ರು ಕ್ರುದ್ಧನಾಗಿರ್ತ ನಾನು ಕ್ರೋಧಾಗ್ನಿಯನ್ನ ಹೊರಸೂಸಿದೆ ಅದರ ತನ್ಮೂಲಕವಾಗಿ ಇಹಲೋಕದ ಯಾತ್ರೆಯನ್ನ ಮುಗಿಸಿದ್ದಾರೆ ಸಗರ್ನ ಮಕ್ಕಳು ನನ್ನಿಂದಲೇ ಪ್ರಪಂಚದ ಅನಾಹುತವನ್ನ ಕಂಡವರಿದ್ದಾರೆ ಗುರುವರ್ಯ ನಾನು ಯಾವ ಕಾರ್ಯ ಸಾಧನೆಗಾಗಿ ಇಲ್ಲಿಯವರೆಗಾಗಿ ಬಂದಿದ್ದೇನೋ ಅದರಲ್ಲಿ ಒಂದು ಕಾರ್ಯ ಮಾಡುವಲ್ಲಿ ಸಫಲನಾದೆ ಆದರೆ ನಮ್ಮ ಚಿಕ್ಕಪ್ಪಂದಿರನ್ನು ಅರಸಿಕೊಂಡು ಬರ್ತೇನೆ ಎನ್ನುವ ಹಾಗೆ ಇಲ್ಲಿವರೆಗಾಗಿ ಬಂದಾಗ ಈ ಭಸ್ಮದ ರಾಶಿಯನ್ನು ಕಂಡೆ ಗುರುವರ್ಯ ನಿಮ್ಮಂತಹ ಪ್ರಾಜ್ಞರೇ ಹೇಳಿರುವಂತಹ ಮಾತೊಂದು ನೆನಪಿಗೆ ಬರ್ತಾ ಇದೆ ಯಾವುದು ಅಜ್ಞೇಭ್ಯೋ ಗ್ರಂಥಿನೋ ಶ್ರೇಷ್ಠ ಗ್ರಂಥಿಭ್ಯೋ ದಾರಿರೋವರ ದಾರಿಭ್ಯೋ ಜ್ಞಾನಿನೋ ಶ್ರೇಷ್ಠ ಜ್ಞಾನಿಭ್ಯೋ ವ್ಯವಸಾಯಿನ ಅಜ್ಞಾನಿಗಿಂತ ಗ್ರಂಥಿಸಿದವ ಶ್ರೇಷ್ಠನೆನಿಸಿಕೊಳ್ತಾನೆ ಗ್ರಂಥಿಸಿದವನಿಗಿಂತ ಜ್ಞಾನವನ್ನು ಹೊಂದಿದವ ಶ್ರೇಷ್ಠನೆನಿಸಿಕೊಳ್ತಾನೆ ಜ್ಞಾನವನ್ನು ಹೊಂದಿದವನಿಗಿಂತ ಅದನ್ನು ಆರ್ಜಿಸಿಕೊಂಡವ ಶ್ರೇಷ್ಠನೆನಿಸಿಕೊಳ್ತಾನೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ಮುನ್ನಡೆದಾಗ ಆತನ ಜೀವನದಲ್ಲಿ ಸಫಲತೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ನನ್ನ ಚಿಕ್ಕಪ್ಪಂದಿರು ಅನೇಕ ವಿದ್ಯೆಯನ್ನು ಕಲಿತರೂ ಕೂಡ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ವಿಫಲರಾಗಿರುವುದಕ್ಕೆ ಇಂತಹ ದುಸ್ಥಿತಿ ಬಂದೊದಗಿತಲ್ವಾ ಇಲ್ಲದೆ ಹೋದ್ರೆ ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನಾಚರಿಸುವಂತಹ ನಿಮ್ಮಂತವರನ್ನೇ ಬೈದು ಬಹಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಆದ್ರೆ ಇಂತಹ ಸ್ಥಿತಿ ಬರುವುದು ಸಹಜವೇ ಆದರೂ ಕೂಡ ಸಂಬಂಧದ ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನು ಅವರು ಇದೇ ರೀತಿಯಾಗಿ ಭಸ್ಮದ ರಾಶಿಯಾಗಿ ಅಥವಾ ಅವರಿಗೆ ಮೋಕ್ಷವನ್ನು ಕಲ್ಪಿಸುವಂತಹ ಬಗೆ ನೀವೇ ಸೂಚಿಸಬೇಕು ಅಂಶವಂತ ಗುರುವರ್ಯ ಕರ್ಮ ಭೂಮಿಯಲ್ಲಿ ನಿನ್ನಂತವ ಇರುವುದು ಬಹಳ ವಿರಳ ಕಾರಣ ಹೇಗೆ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಅವರ ಅಭಿಲಾಷೆ ಏನಿರ್ತದೆ ನಾವು ಬದುಕಬೇಕು ಆಮೇಲೆ ನಮ್ಮಂದಿರ ಉಳಿವಿಗಾಗಿ ನಾವು ಹೋರಾಟ ಮಾಡಬೇಕು ಎನ್ನುವ ಹಾಗೆ ನೀನು ಹಾಗಲ್ಲ ಸತ್ತಂತ ನಿನ್ನ ಚಿಕ್ಕಪ್ಪಂದಿರಿಗೆ ಮೋಕ್ಷ ಸಾಮ್ರಾಜ್ಯವನ್ನು ದೊರಕಬೇಕಾದ್ದು ಆ ವಂಶದಲ್ಲಿ ಹುಟ್ಟುವಂತ ನನ್ನದೇ ಕರ್ತವ್ಯ ಎನ್ನುವಾಗೆ ಭಾವಿಸಿ ಅದರತ್ತ ಗಮನಿಸುವುದಷ್ಟೆಲ್ಲ ದಾರಿ ತೋರಿ ಎನ್ನುವಾಗೆ ನನ್ನಲ್ಲಿ ಬೇಡಿಕೊಳ್ತಾ ಇದ್ದೀಯ ದಾರಿ ತೋರ್ತೇನೆ ಮಗು ಹೇಗೆ ಗೊತ್ತೇ ಮಗು ಭಾವಿಸದೆ ನೀ ದೇವ ಗಂಗೆಯ ಅದರಲ್ಲಿ ಶ್ರೇಷ್ಠವಾಗಿದೆ ಮನುಷ್ಯ ಜನ್ಮ ಮನುಷ್ಯರಾಗಿ ಹುಟ್ಟಿರುವಂತಹ ಸಂದರ್ಭ ಕೆಲವೊಂದು ವಿಧಿ ಮಾರ್ಪಾಡಿಗೆ ಒಳಪಟ್ಟಿರಬೇಕಾಗ್ತದೆ ವಿಧಿ ಸಂಕಲ್ಪದಲ್ಲಿ ಒಬ್ಬ ವ್ಯಕ್ತಿ ಇಂತಿಷ್ಟು ಆಯುಷ್ಯ ಅನ್ನೋದು ಇರ್ತದೆ ಆ ಅವಧಿಯೊಳಗೆ ಎಲ್ಲಿಯಾದ್ರೂ ಹಸಿರೀಗಿದೆ ಅಂತಾದ್ರೆ ಅವ ಕರ್ಮಭೂಮಿಯಲ್ಲಿ ಅಂತರ್ಪಿಶಾಚಿಯಾಗಿ ಉಳಿಯಬೇಕಾಗ್ತದೆ ಅಂತರ್ಪಿಶಾಚಿಯಾಗಿ ಉಳಿದಂತಾದ್ರೆ ಅದರಿಂದ ಆಗುವಂತ ಲೋಪದೋಷಗಳು ಯಾರಿಗೆ ಅವ ಹುಟ್ಟಿರುವಂತ ಮನೆಗೂ ಅಲ್ಲ ಆ ಮನೆ ಯಜಮಾನಿಗೆ ಆಗಿರ್ತದೆ ಯಜಮಾನ ಯಾವುದೇ ದೇವತೆ ಕಾರ್ಯ ಮಾಡದೆ ಹೋದಾದ್ರೂ ಆ ಪರಿಪೂರ್ಣವಾದಂತ ಪುಣ್ಯ ಎನ್ನುವುದು ಆ ಮನೆಗೆ ಲಭಿಸುವುದಿಲ್ಲ ಯಜಮಾನಿಗೆ ಲಭಿಸುವುದಿಲ್ಲ ಲಭಿಸಬೇಕಾದ್ರೆ ಪ್ರೇತಾತ್ಮಕ್ಕೆ ಕೆಲವು ವಿಧಿವಿಧಾನಗಳು ಮಾಡಬೇಕಾದುಂಟು ಆ ಕರ್ಮಾದಿಗಳನ್ನ ಮಾಡಿದಾಗ ಮಾತ್ರ ಆ ಮನೆಗೆ ಸಂತೋಷವಾದ ಪುಣ್ಯ ಕಾರ್ಯವೂ ಲಭಿಸುತ್ತದೆ ಅದು ನಿಂದ ಆಗಬೇಕಾಗಿದೆ ಆಗಬೇಕಾದ್ರೆ ಮಾಡಬೇಕಾದ ಕಾರ್ಯ ಹೇಗೆ ಇವಾಗಲೇ ಹರಿಯ ಪಾದಲ್ಲೇ ಹುಟ್ಟಿ ಸುರಲೋಕವನ್ನೇ ಸೇರಿ ತ್ರಿಫಲಗಾಮಿನಿ ಅಲ್ಲ ಸುರಗಂಗೆ ಎನ್ನುವ ಹೆಸರಿಂದ ದೇವಲೋಕದಲ್ಲಿ ಮೆರೆದಾಡ್ತಾ ಇದ್ದಾಳೆ ಅವಳ ಬದುಕಿನೊಂದು ಅಲ್ಲಿಗೆ ಸೀಮಿತ ಆಗಬಾರದು ಅವರು ನೇರವಾಗಿ ಪಾತಾಳಕ್ಕೆ ಬರಬೇಕು ಪಾತಾಳದಲ್ಲಿ ಹರಿದಾಡುವ ತನ್ಮೂಲಕವಾಗಿ ಈ ಭಸ್ಮದ ರಾಶಿಯು ಕೊಚ್ಚಿ ಹೋಗ್ತದೆ ತನ್ಮೂಲಕವಾಗಿ ತ್ರಿಪದಗಾಮಿನಿ ಎನ್ನುವ ಹೆಸರು ಅವಳಿಗೆ ಬರ್ತದೆ ಮುಂದೆ ಕರ್ಮ ಭೂಮಿಯಲ್ಲಿ
ನಿನ್ನಂತ ಯಾವ ಪಾಪಿಗಳೇ ಆಗಲಿ ಅವರು ಪುನೀತರಾಗಬೇಕಾದ್ರೆ ಈ ಗಂಗಾಸ್ಥಾನ ಆಗಬೇಕಾಗ್ತದೆ. ಹಾಗಾದ್ರೆ ಮೊದಲಾಗಿ ಗಂಗೆಯನ್ನು ಧರೆಗಿಳಿಸು, ಆ ಕಾರ್ಯ ನಿನ್ನಿಂದಾಗಬೇಕು ಮಗು. ಗುರುವರ್ಯ, ನೀವು ಹೇಳಿದಂತಹ ಈ ವಾಕ್ಯವನ್ನು ನಮ್ಮ ತಾತನಲ್ಲಿ ಹೋಗಿ ಭಿನ್ನಯಿಸಿಕೊಳ್ತೇನೆ. ಅದೇ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ನಿಮ್ಮ ಅನುಗ್ರಹ ನನಗೆ ವಯಸ್ಸಾಗುತ್ತಾ ಬಂತು. ಈ ಕಾರ್ಯ ನನ್ನಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸಮರ್ಥನಾದವ ನೀನು ಎನ್ನುವ ಹಾಗೆ ಹೇಳಿದ್ದು ಮಾತ್ರವಲ್ಲ, ಇಲ್ಲಿಯ ಅಧಿಕಾರವನ್ನು ಕೂಡ ನನ್ನ ಪಾಲಿಗೆ ವಹಿಸಿದರಲ್ಲ. ಅನೇಕ ವರ್ಷಗಳವರೆಗೆ ಇಲ್ಲಿಯ ಅಧಿಕಾರವನ್ನು ವಹಿಸಿಕೊಂಡೆ. ಪ್ರಜೆಗಳನ್ನು ನನ್ನ ಮಕ್ಕಳಂತೆ ನೋಡಿ ಬಾ, ಸ್ವರ್ಗವನ್ನು ತೊರೆದು ಬಾ, ಬಯಲನ್ನು ಜರಿದು ಬಾ, ಭುವಿಯನ್ನು ತೊಯ್ದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ನನ್ನ ತಲೆಯೊಳಗೆ, ನನ್ನ ಬೆಂಬಳಿಗೆ, ನನ್ನ ಒಳ ಕೆಳಗೆ ನುಗ್ಗು ಬಾ. ಕಣ್ಣ ಕಣ ತೊಳೆಸಿ, ಉಸಿರ ನೆಲೆ ನಿಲ್ಲಿಸಿ, ನುಡಿಯ ಸಸಿ ಮೊಳೆಸಿ ಹಿಗ್ಗು ಬಾ. ಎದೆಯ ನೆಲೆಯಲ್ಲಿ ನೆಲೆಸು ಬಾ, ಜೀವ ಜಲದಲ್ಲಿ ಚಲಿಸು ಬಾ, ಮೂಲ ಬಲದಲ್ಲಿ ನೆಲೆಸು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಕಂಚು ಮಿಂಚಾಗಿ ಹರಿದು ಬಾ, ನೀರು ನೀರಾಗಿ ಹರಿದು ಬಾ, ಮತ್ತೆ ಹೊಡೆ ಮರಳಿ ಹೊರಡಿ ಬಾ. ಕರು ಕಂಡ ಕರುಳೆ, ಮನ ಉಂಡ ಮರುಳೆ, ಉದ್ದಂಡ ಅರುಳೆ, ಸುರಿ ಸುರಿದು ಬಾ. ಇಳೆ ಕಂಡ ಕರುಳೆ, ವಾತ್ಸಲ್ಯ ವರುಣೆ, ಇಳಿದು ಬಾ ತಾಯಿ ಇಳಿದು ಬಾ. ಕೊಳೆಯ ತೊಳೆಯುವವರಿಲ್ಲ ಬಾ, ಬೇರೆ ಶಕ್ತಿಗಳು ಹೊಲ್ಲ ಬಾ. ನಾಡ ನಾಡಿಯನೇ ಸುತ್ತ ಬಾ, ನಮ್ಮ ನಾಡನ್ನೇ ಸುತ್ತು ಬಾ. ಭೌತಿಕರ ಕಷ್ಟಗಳನ್ನು ನಿವಾರಿಸುವಂತಹ ಕಷ್ಟ ನಿವಾರಣೆ ನೀನಾಗು. ಭಯವನ್ನು ಹೋಗಲಾಡಿಸುವಂತಹ ಭಯ ನಿವಾರಣೆ ನೀನಾಗು. ದುಃಖವನ್ನು ನಿವಾರಿಸುವಂತಹ ದುಃಖ ನಿವಾರಣೆ ನೀನಾಗು. ಅಭಯವನ್ನು ನೀಡುವಂತಹ ಅಭಯದಾಯಕಿ ನೀನಾಗು. ಜ್ಞಾನವನ್ನು ಹರಿಸುವಂತಹ ಜ್ಞಾನದಾಯಿನಿಯಾಗು. ಮೋಕ್ಷವನ್ನು ಕರುಣಿಸುವಂತಹ ಆ ಸನ್ನಿವೇಶವನ್ನು ಕಾಣುವನಿದ್ದೇನೆ. ಎಲ್ಲದಕ್ಕೂ ಕಾಲವನ್ನು ಕಾಯಬೇಕು. ಕಾಲಾಯ ತಸ್ಮೈ ನಮಃ. ಚಲೋ ಭಗೀರಥ ನಾದ ಸಾಕೇತರನ್ನು, ಚಲೋ ಭಗೀರಥ ಜಲಜಾಕ್ಷ ಭಕ್ತಿಯಲ್ಲಿ ಸದ್ಧರ್ಮ ನೀತಿಯಲ್ಲಿ, ಜಲಜಾಕ್ಷ ಭಕ್ತಿಯಲ್ಲಿ ಸದ್ಧರ್ಮ ನೀತಿಯಲ್ಲಿ, ನೆಲವಾಳುತ್ತಿರಲವಗೆ ಚಿಂತೆಯೊಂದೇ, ನೆಲವಾಳುತ್ತಿರಲವಗೆ ಚಿಂತೆ ರಕ್ಷಿಸು. ವಿಶಾಲವಾದಂತ ಈ ವಿಶ್ವದಲ್ಲಿ ಕೀರ್ತಿಯನ್ನು ಪಡೆದು ಮೆರೆದಾಡುತ್ತಿರುವ ನಾಡು ಸಾಂಖ್ಯಾತಪುರ. ವರ್ತಮಾನ ಕಾಲದಲ್ಲಿ ಸೂರ್ಯ ವಂಶದಲ್ಲಿ ಆವಿರ್ಭಾವಕ್ಕೆ ಬಂದವರು ದಿಲೀಪ ಚಕ್ರವರ್ತಿಯ ಸುಕುಮಾರ ಭಗೀರಥ ನಾಮಕ ಈ ಸಾಕೇತದ ಸಿಂಹಾಸನವನ್ನೇರಿ ಈ ನಾಡಿನ ಅರಸತ್ವವನ್ನು ಹಿಡಿದು ನಾಡನ್ನು ಪಾಲಿಸಿಕೊಂಡು ಬಂದವ ನಾನು. ಹಿರಿಯರು ಅಧಿಕಾರವನ್ನು ಒಪ್ಪಿಸುವಾಗ ಆಡಿದ ಮಾತು ನೆನಪಿಗೆ ಬರ್ತದೆ. ಮಗು, ಅಧಿಕಾರ ಎಂದಷ್ಟು ಸುಲಭ ಸಾಧ್ಯ ಅಲ್ಲ. ಏನು ಮಹಾತ್ಮ ಹೇಳಿದಾಗ ಹೇಳಿದ್ರು,
ಅಯ್ಯೋ ಅಯ್ಯೋ ಏನು ಕಂಡ ನಾವು ಏನು ಆಶ್ಚರ್ಯವಿದೆ. ಓಲಗವನ್ನು ಮುಗಿಸಿದ ಅರಮನೆಯನ್ನು ಸೇರಿಗೆ ಮೃಷ್ಟಾನ್ನ ಭೋಜನವನ್ನುಂಡು ಸುಪ್ಪತ್ತಿಗೆ ಮೇಲೆ ಶಯನಿಸಿಕೊಂಡಿದ್ದೆ. ನಿದ್ರಾದೇವಿ ತೋಳದಕ್ಕಿಲ್ಲಿ ಶಯನಕ್ಕೆ ಹೊಂದಿಕೊಂಡಿದ್ದವ ನಾನು. ಕಂಡಂತ ಕನಸಾದ್ರಿ ಯಾವ ಸಮಸ್ಯೆಗಳು ಬಂದದಿದ್ರೆ, ಯಾವ ವಿಗ್ರಹಗಳು ಬಂದದಿದ್ರೆ ಅದನ್ನೆಲ್ಲ ನಿವಾರಿಸುವುದು, ಪರಿಹರಿಸುವುದು ಸಾಬೂತು. ಆದ್ದರಿಂದಲೇ ಯಾವ ವಿಚಾರ ಇದ್ರು ನಿಮ್ಮಲ್ಲಿ ಹೇಳಬೇಕಾಗುವುದಿಲ್ಲ. ಇಲ್ಲಿ ಓಡಿ ಬರುವ ಕಾರಣ ಇಷ್ಟೇ. ಸೂರ್ಯವಂಶದ ಏಳಿಗಾಗಿ ಸದಾ ದುಡಿತಾ ಇದ್ದವರಲ್ಲಿ ನಾವು ಇವತ್ತು ನನ್ನ ಪಾಲಿಗೆ ಬಂದಂತಹ ಸಮಸ್ಯೆ ಬಯಸುತ್ತ ಮುನ್ನ ಕರದಿಯರೆಲ್ಲರ ಬಯಸುತ್ತ ಮುನ್ನ ಕರದಿಯರೆಲ್ಲರ ಕಳ್ಳ ಪಾದಗಳಿಂದಲೇ ಕಪಿಲರ ಕಣ್ಣಿಂದ ಬಗ್ಗವಲ್ಲಿ ನಿನ್ನ ಕನಸಿನಲ್ಲಿ ಬಂದಂತ ಪ್ರೇತಾತ್ಮಗಳು ಅನ್ಯರಲ್ವೇ ಅಲ್ಲ, ನಿನ್ನ ಪೂರ್ವಜರು. ಈ ಹಿಂದೆ ಕಪಿಲ ಮುನಿಗಳಿಂದ ಅವರಿಗೆ ಅವಮಾನ ಮಾಡಿದ್ದಕ್ಕಾಗಿ ಅವರಿಂದ ಭಸ್ಮೀಭೂತರಾಗಿ ಹೋದವರವರು. ಯಾರ ಮಕ್ಕಳವರು? ಅವರು ಸಗರನ ಮಕ್ಕಳು, ಸಗರ ಚಕ್ರವರ್ತಿಯ ಮಕ್ಕಳು. ಹೌದು. ಕಪಿಲ ಮಹರ್ಷಿಯ ನೇತ್ರಾಗ್ನಿಗೆ ಗುರಿಯಾಗಿ ದಗ್ಧರಾಗಿ ಹೋದವರೇ. ಹೌದು. ಅವರಿಗೆ ಈಗ ಮುಕ್ತಿ ಸಿಗ್ಬೇಕಾಗಿದೆ. ಮುಕ್ತಿ ಆಗ್ಬೇಕು ಅಂತಾದ್ರೆ ಏನಾಗ್ಬೇಕು ಬಲ್ಲೆಯ? ಮುಕ್ತಿಯನ್ನು ಪಡೆಯ ಸುರಗಂಗೆ ಇಳಿಯಬೇಕು, ಸುರಗಂಗೆ ಇಳಿಯಬೇಕು, ಸತ್ತವರ ಹರಸುತ್ತ ನೆನೆಸಬೇಕು, ಸತ್ತವರ ಹರಸುತ್ತ ನೆನೆಸಬೇಕು. ಪರಿಹಾರಗೋಡನೆಂದು ಪೂರ್ವಿಕರು ಮರಣವನ್ನು ಪಡೆದಿರುವುದು. ನಿನ್ನ ಪೂರ್ವಜರಿಗೆ ಸದ್ಗತಿ ಸಿಗ್ಬೇಕು ಅಂತಾದ್ರೆ ಸುರಗಂಗೆ ಧರೆಗಿಳಿಯಬೇಕು. ಅವರು ಸುರಗಂಗೆ ಧರೆಗಿಳಿದು ಬರಬೇಕು. ಹೌದು. ಬಂದು ಅವರ ಭಸ್ಮದ ಮೇಲೆ ಹರಿಯಬೇಕು. ಹರಿಗಳು ಅಂತಾದ್ರೆ ಅವರಿಗೆಲ್ಲ ಮುಕ್ತಿ ಸಿಗ್ತದೆ. ಈ ಕಾರ್ಯದಿಂದ ಸಾಧ್ಯವೇ ಮಗು? ಮೊದಲೆಲ್ಲ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರಲ್ಲ, ಯಾರಿಗೂ ಆಗಲಿಲ್ಲ. ಹಾಗಾದ್ರೆ ಅವರಿಂದಲೇ ಆಗಿದ್ದ ಮೇಲೆ ನಿಮ್ಮಿಂದ ಸಾಧ್ಯ ಆಗಿದೆ. ಹಿರಿಯರಿಗೆ ಸದ್ಗತಿಯನ್ನು ತೋರಬೇಕಾದವರು ವಂಶದವರ ಕರ್ತವ್ಯ. ಹೌದು. ಯಾರಿಂದೂ ಆಗಲಿಲ್ಲ, ನಿನ್ನಿಂದ ಸಾಧ್ಯ ಆದೀತ. ಯಾಕೆ ಸಾಧ್ಯ ಆಗುವುದಿಲ್ಲ? ಸಾಧಿಸಿದರೆ ಸಬಳವನ್ನಾದರೂ ನುಂಗಬಹುದು. ಹುಟ್ಟಿದೆ ಜ್ಯೇಷ್ಠಳಾದಂತಹ ನನಗೆ ಗಂಗೆ ಅಂತಲೂ ನನಗಿಂತ ಕಿರಿಯಳನ್ನು ಗಿರಿಜೆ ಎಂದು ಹೆಸರಿಸಿ ಮಾತಾ ಪಿತೃಗಳಾಗಿ ಮಮತೆಯಿಂದ ಪಾಲಿಸ್ತಾ ಇರುವಾಗ ಪಡೆದವರ ಮಡಿಲಲ್ಲಿ ಹಿತವಾಗಿ ಕಾಲ ಕಳೆಯುತ್ತಾ ಇರುವ ಹೊತ್ತು ಮುಕ್ಕೋಟಿ ದೇವತೆಗಳು ಧರೆಗಿಳಿದು ಬಂದು ಹಿಮಗಿರಿಯರಿಗೆ ಸಾಗಿ ಬಂದವರೇ ನನ್ನ ತಂದೆಯಾದಂತಹ ಹಿಮವಂತನಲ್ಲಿ ಹೇಳಿಕೊಂಡು ನಿನ್ನ ಹಿರಿಯ ಮಗಳು ಗಂಗೆ ಲೋಕ ಕಲ್ಯಾಣಕ್ಕೆ ಲೋಕ ಹಿತಕ್ಕೆ ಬೇಕಾಗಿ ನಿನ್ನಿಂದ ಜನ್ಮ ಪಡೆದಿದ್ದಾಳೆ. ಆ ಕಾರಣಕ್ಕೆ ಬೇಕಾಗಿ ಕಳುಹಿಸು ಸ್ವರ್ಗಕ್ಕೆ ಎಂದಾಗ ಸುರರೊತ್ತಾಯಕ್ಕೆ ಕಟ್ಟು ಹೊಡೆದಂತಹ ನನ್ನಪ್ಪ ಸುರರೊಂದಿಗೆ ಸ್ವರ್ಗಲೋಕಕ್ಕೆ ಕಳುಹಿಕೊಟ್ರು. ಸುರರೊತ್ತಾಯದ ಮೇರೆಗೆ ಸ್ವರ್ಗದಲ್ಲಿ ನದಿಯಾಗಿ ಹರಿದೆ. ಆ ಕಾರಣಕ್ಕೆ ಸುರ ನದಿ ಎನ್ನುವ ಹಾಗೆ ಕೊಂಡಾಡಿದ್ರು. ಹಿಂದೇಕೆ ನಾರಿಯಾಗಿ ನಿಂತ ಹೊತ್ತು ಸತ್ಯಲೋಕವಾಸಿಯಾದಂತಹ ಬ್ರಹ್ಮದೇವರು ಸಂಕಲ್ಪ ಮಾತ್ರದಿಂದಲೇ ಸತ್ಯಲೋಕದತ್ತ ನನ್ನನ್ನು ಆಹ್ವಾನಿಸ್ತಾ ಇದ್ದಾರೆ ಎನ್ನುವಲ್ಲಿಗೆ ಆ ಕಡೆಗೆ ಸಾಗಿ ಹೋಗುವುದು. ಓಡೋಡಿ ಬಂದಿದ್ದೀಯ, ಕರೆಗೆ ಕಾರಣ ಏನನ್ನೆಲ್ಲ ಕೇಳ್ತಾ ಇದ್ದೀಯ. ನನಗೆ ಭೂಲೋಕದ ಗಮನವನ್ನು ವಹಿಸಿದ್ದೀಯ ಕೇಳ್ತೇನೆ. ಅಯೋಧ್ಯೆ ದೇಶನಾಗಿರುವಂತ ಭಗೀರಥ ನಿನ್ನನ್ನ ಅವಿರತವಾಗಿ ಭಜಿಸ್ತಾ ಇದ್ದಾನೆ. ಅವನ ಉದ್ದೇಶ ಏನು? ಗಂಗೆಯನ್ನು ಭುವಿಗಿಳಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ತಪಸ್ಸನ್ನಾಚರಿಸ್ತಾ ಇದ್ದಾನೆ. ಅವನ ತಪದ ಜ್ವಾಲೆಗೆ 3 ಲೋಕವು ಕಂಗೆಟ್ಟಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಭಗೀರಥನ ಪ್ರಯತ್ನಕ್ಕೆ ನೀನು ಅಲ್ಲಿವರೆಗಾಗಿ ಹೋಗ್ಬೇಕು, ಭುವಿಯತ್ತ ಇಳಿಬೇಕು, ಗಂಗೆ
ಹೆದರಿಕೆಯನ್ನುಂಟು ಮಾಡುತ್ತಾ ಇದೆ. ಹೌದು. ಈ ತಕ್ಷಣವೇ ಅವನಿಗೊಲಿದು ದರೆಗಿಳಿದಂತೆ ಇದ್ರೆ ಅವನ ತಪೋಜ್ವಾಲೆಯಿಂದ ಹಾ. ಲೋಕಕ್ಕೆ ಒದಗಿ ಬರಬಹುದಾದಂತಹ ಕಷ್ಟಕ್ಕೊಂದು ಮುಕ್ತಿಯನ್ನು ಕೊಡಬಹುದು ಹೀಗೆನ್ನುವುದು ತಮ್ಮ ಅಭಿಪ್ರಾಯ. ಯಾಕೆಂದ್ರೆ ಸದಾ ಲೋಕದ ಒಳಿತನ್ನು ಬಯಸುವವರು ತಾವು. ಆದ್ರೆ ಈ ಸುರಗಂಗೆ ದರೆಗಿಳಿಯುವ ಕಾಲ ಇದು ಅಂತ ಖಂಡಿತ ನಾನು ನಿರ್ಧಾರಕ್ಕೆ ಬರುವುದಿಲ್ಲ ಎಂದು ಎನ್ನುವುದು ನನಗೂ ತಿಳಿದಿಲ್ಲ. ಈಗ ಭಗೀರಥನಿಗೋಸ್ಕರವಾಗಿ ಆಕಾಶದಿಂದ ನಾನು ದರೆಗಿಳಿಯುವ ಹಾಗಿಲ್ಲ. ದೇವ, ಯಾಕೆ ತಮಗೆ ಚಿಂತೆ? ಭಗೀರಥನಿಂದ ಯಾವ ಅನ್ಯಾಯವೂ ಕೆಡುಕು ಲೋಕಕ್ಕೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಈ ಗಂಗೆಯನ್ನು ದರೆಗಿಳಿಸುವಂತಹ ಪ್ರಯತ್ನ ತರಳ ಭಗೀರಥನು ಬಲು ಗಟ್ಟಿಗನು ತಿಳಿಯೇ ತರಳ ಭಗೀರಥನು ಬಲು ಗಟ್ಟಿ ಬಗ್ಗೆ ಹೇಳ್ತಾ ಇದ್ದೀಯ. ಅವನ ವಂಶಸ್ಥರು ಅನೇಕರು ತಪಸ್ಸನ್ನು ಆಚರಿಸಿದ್ದಾರೆ, ಆಮೇಲೆ ತಪಸ್ಸಿನಿಂದ ವಿಮುಖರಾಗಿದ್ದಾರೆ. ಅವರಂತೆ ಭಗೀರಥನಲ್ಲ, ಭಗೀರಥ ಬಲು ಗಟ್ಟಿಗನು. ಹಾಗಾಗಿ ಅವ ಕೈಗೊಂಡಿರುವಂತಹ ಕಾರ್ಯದಲ್ಲಿ ಯಾವತ್ತೂ ವಿಮುಖನಾಗುವುದಿಲ್ಲವೇ ಇಲ್ಲ. ತಪಸ್ಸನ್ನು ಆಚರಿಸುವುದಕ್ಕಾಗಿ ದೃಢ ಸಂಕಲ್ಪವನ್ನು ಹೊಂದಿದ್ದಾನೆ. ಮುಂದೆ ಅವನ ತಪಸ್ಸಿನಿಂದ ಆಗುವಂತ ಕೇಡಿಗೆ ನೀನೇ ಹೊಣೆಯಾಗ್ತೀಯ. ಹಾಗಾಗಿ ಹೇಳ್ತಾ ಇದ್ದೇನೆ, ಗಂಗೆ ನೀನು ಭೂಮಿಗಿಳಿಯಲೇಬೇಕು. ಇದು ಬ್ರಹ್ಮನ ಆಜ್ಞೆ. ಇಂತೆಂದೋ ವಾಣಿವರನು ಇಂತೆಂದೋ ವಾಣಿವರನು. ಆದ್ರೆ ಬ್ರಹ್ಮನ ಆಜ್ಞೆಯನ್ನು ಮಾನಿಸದೆ ಬೇರೆ ದಾರಿ ಇಲ್ಲ. ಆದರೊಂದು ವಿಚಾರ ಯೋಚಿಸಿದ್ರೆ, ಯಾವ ಭಗೀರಥ ನನ್ನನ್ನು ದರೆಗಿಳಿಸಬೇಕು ಎನ್ನುವಂತಹ ಪ್ರಯತ್ನಕ್ಕೆ ಮುಂದಾದನು, ಅವ ಪ್ರಯತ್ನದಿಂದ ಹಿಂದೆ ಸರಿದ್ರೆ ಲೋಕಾಪವಾದಕ್ಕೆ ನಾನು ತುತ್ತಾಗುವುದಿಲ್ಲ. ದರೆಗಿಳಿಯುವಂತಹ ಒಂದು ಪ್ರಮೇಯ ನನ್ನ ಪಾಲಿಗೆ ಒದಗುವುದಕ್ಕೆ ಸಾಧ್ಯ ಇಲ್ಲ. ಹಠ ಹಿಡಿದು ಕುಳಿತಿದ್ದಾನೆ. ಪಂಥದಿಂದ ದರೆಗಿಳಿಸಿಯೇ ಇಳಿಸ್ತೇನೆ ಎನ್ನುವ ದೃಢಚಿತ್ತನಾಗಿ ತಪವನ್ನು ಆಚರಿಸುತ್ತಾ ಇರುವಂತಹ ಭಗೀರಥನಲ್ಲಿಗೆ ಹೋಗುತ್ತೇನೆ. ನಿನ್ನಯ ಪರಮದ ಬಗೆನು, ನಿನ್ನಯ ಪರಮದ ಬಗೆನು ಅರುಗಳು ಮನದಿನ ಹಣಸುರದಿಂದ ಹರಿಪದ ಸಂಬಡ್ಡಿದೆನು. ಅರಸ ಭಗೀರಥ, ಏಳು ಕಣ್ತೆರೆದು ನೋಡು. ನನ್ನನ್ನು ಕಾಣುವ ಸಲುವಾಗಿಯೇ ನಿನ್ನ ಈ ಭರಿತ ತಪಸ್ಸು, ವಿಫಲವಾದಂತಹ ಶ್ರಮ ಅದುವೆ. ಸದಾ ಛಲವಾಗಿಯೇ ಲೋಕಕ್ಕೆ ಕಾಣಿಸುವಂತಹ ನಾನು ನಿನ್ನ ಅಪೇಕ್ಷೆಯ ಮೇರೆಗೆ ನಿನ್ನ ಕಣ್ಣ ಮುಂದೆ ನನ್ನ ಕಾಯ ದೈಸಿನಿಯನ್ನು ಕಾಣಿಸ್ತಾ ಇದ್ದೇನೆ. ನೋಡು, ಮಾತಾಡು, ನಿನ್ನ ಅಪೇಕ್ಷೆಯನ್ನು ಹೇಳು, ಎಲ್ಲವನ್ನು ಸುರನದಿ ಲಾಲಿಪುದು ಕುಲಜರ ದುರಿತವನಿಗಿರುವುದು ಕೊನೆಯೊಳಗಿಳಿಯುತ್ತನೇ ನಿನ್ಯಾಳವ ಕರಗಿರುವ ಭಸ್ಮದ ರಾಶಿಯನ್ನು ಸುರನದಿ ಲಾಲಿಪುದು. ಗಂಗಾ ಮಾತೆ, ನನ್ನ ಭಕ್ತಿಗೆ ಒಳ್ಳೆಯ ತಾಯಿ ಭಕ್ತರಾಂತ ನನ್ನ ಇಚ್ಛೆ ಏನು ಅಮ್ಮ? ಹಲವು ಕಾಲದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದವ ಕೇವಲ ನನ್ನೊಬ್ಬರ ಸ್ವಾರ್ಥಕ್ಕಾಗಿ ಅಲ್ಲ, ನನ್ನ ವಂಶದವರ ಏಳಿಗೆಗಾಗಿ, ನನ್ನ ವಂಶವರಿಗೆ ಸದ್ಗತಿ ತೋರುವ ಉದ್ದೇಶದಿಂದಾಗಿ ನಿನ್ನನ್ನು ತಪಸ್ಸಿನಿಂದ ಒಲಿಸಿಕೊಳ್ಳಬೇಕಾಯಿತು. ಇದಕ್ಕೆ ಕಾರಣ ಹಿರಿಯರ ಅಂಬೋಣ. ಸುರಗಜ್ಜೆಯನ್ನು ಭರಗಿಳಿಸು, ಪಾತಾಳವನ್ನು ಇಳಿಸು, ಅಲ್ಲಿ ಭಸ್ಮವಾಗಿ ಬಿದ್ದಿರುವಂತ ನಿನ್ನ ವಂಶದವರ ಭಸ್ಮದ ಮೇಲೆ ಗಂಗಾ ಮಾತೆ ಹರಿದಳುವಂತಾದ್ರೆ ಅವರ ಜನ್ಮಕ್ಕೆ ಮುಕ್ತಿ ಸಿಗ್ತದೆ ಎನ್ನುವ ಹಾಗೆ. ಸರಿ ಅಮ್ಮ, ಧರೆಗಿಳಿದು ಬಾ, ಪಾತಾಳವನ್ನು ಸೇರು, ಹರಿದು ನನ್ನವರಿಗೆ ಮುಕ್ತಿ ಕೊಡಮ್ಮ. ನಾನು ದರೆಗಿಳಿಬೇಕು. ಬರಲಬಹುದು ಎಳೆಗೆ ನಾನು ಎಲೆ ಬಗೀರಥ
ಇದ್ದೀನಿ. ಹೌದು ತಾ. ಲೋಕದ ಒಳಿತನ್ನು ಕಾಪಿಡುವುದು ಒಬ್ಬ ಚಕ್ರವರ್ತಿಯಾದಂತಹ ನಿನ್ನದು ಹೊಣೆ. ಒಬ್ಬ ಪೀಠಾಧಿಪತಿಯಾದವನಿಗೆ ಸ್ವಾರ್ಥ ಇರಕೂಡದು. ತನ್ನ ಬದುಕು ಲೋಕದ ಹಿತಕ್ಕೆ, ಲೋಕದ ಒಳಿತಿಗೆ ಎಂದು ಭಾವಿಸುವ ಕ್ಷಾತ್ರಿಯನಾಗುತ್ತಾನೆ. ಕ್ಷಾತ್ರಿಯನ ತೋಳಿನಲ್ಲಿರುವಂತಹ ಸಾಮರ್ಥ್ಯ ಧರ್ಮವನ್ನು ರಕ್ಷಿಸುವುದಕ್ಕೆ, ಪ್ರಜಾಪಾಲನೆಗೆ ಬಿಟ್ರೆ ತನ್ನ ಬದುಕು ಕಟ್ಟಿಕೊಳ್ಳಿಕ್ಕಂತೂ ಖಂಡಿತ ಅಲ್ಲ. ಇದನ್ನು ನೀನು ತಿಳಿದಿದ್ದಿ ಅಂತ ಭಾವಿಸ್ತೇನೆ. ನೀನು ನನ್ನನ್ನು ನಭದಿಂದ ಧರಿಗಿಳಿಸುವಂತಹ ಉದ್ದೇಶ, ನಿನ್ನವರು ನಿನ್ನ ಪೂರ್ವಿಕರು 60,000 ಮಂದಿಯ ಸದ್ಗತಿಗೆ ಮಾತ್ರ ಬೇಕಾಗಿ ಆಲೋಚನೆ ಮಾಡು ಭಗೀರಥ. ಧರೆಯನ್ನು ಆಧರಿಸಿ ಅದೆಷ್ಟೋ ಜೀವರಾಶಿಗಳು ಬದುಕುತ್ತಾ ಇರುವುದನ್ನು, ಇದಕ್ಕೆಲ್ಲ ಭೂದೇವಿ ಆಧಾರ ಸ್ವರೂಪಳಾಗಿದ್ದಾಳೆ. ನಾನು ವೇಗದಿಂದ ಧರೆಗಿಳಿದು ಬಂದೆ ಅಂತಾದ್ರೆ ಧರಣಿ ದೇವಿ ಕದಡಿ ಹೋಗುವುದಿಲ್ವೇ? ಎಲ್ಲ ನಾಶವಾಗುವುದಿಲ್ವೇ? ಭೂಮಿಯಲ್ಲೇ ಹುಟ್ಟಿ ಬದುಕಿ ಇಲ್ಲಿಯ ಸೊಬಗನ್ನು ಕಂಡಂತಹ ನೀನು ಏನು ಉದ್ಧಾರ ಮಾಡಿದ ಹಾಗಾಯಿತು. ಆದ್ರಿಂದ ನಭದಿಂದ ಬರುವಲ್ಲಿ ನಾನು ಸಿದ್ಧಳೆ. ವೇಗದ ಪ್ರವಾಹವನ್ನು ಹೊಂದಿ ಬರುವ ನನ್ನ ವೇಗವನ್ನು ಭರಿಸಬಲ್ಲಂತಹ ಸಾಮರ್ಥ್ಯ ಪ್ರಪಂಚದಲ್ಲಿ ಯಾರಿಗುಂಟು? ನಿನ್ನ ನೆತ್ತಿಗೊಂದು ಹೊಣೆಯನ್ನು ಹೊರಿಸ್ತೇನೆ. ಈ ಭೂಮಿಯನ್ನು ಅಳಿಸುವಂತಹ, ಉಳಿಸುವಂತಹ ಭಾರ ನಿನ್ನ ಮೇಲಿದೆ. ನಾನು ಬರಬಾರ್ದು ಅಂತಾದ್ರೆ ಈ ಭೂಮಿ ಮುಗಿಯುತ್ತದೆ. ನಾನು ಬಂದೆ ಅಂತಾದ್ರೆ ನನ್ನ ಜಲಪ್ರವಾಹವನ್ನು ತಡೆಯಬಹುದಾದ ಸಾಮರ್ಥ್ಯ ಯಾರಿಗುಂಟು? ಇಲ್ಲಿ ನನಗೂ ಉತ್ತರ ಗೊತ್ತಿಲ್ಲ. ಆ ಶಿವನೊಬ್ಬನೇ ಬಲ್ಲ. ಶಕ್ತಿ ಯಾರಿಗಿದೆ? 3 ಕಣ್ಣುಳ್ಳಂತ ಶಿವನಿಗಲ್ಲೇ ಮತ್ತೊಬ್ಬ ವ್ಯಕ್ತಿಗೆ ಸಾಧ್ಯ ಇಲ್ಲ. ಆತನೇ ಸಂಕಲ್ಪ ಸಿದ್ಧ. ನಿಮ್ಮಿಂದೆಲ್ಲ ಆಗುವ ಕೆಲಸವ ಅಂತ ಅಲ್ಲ, ಒಳ್ಳೆ ವ್ಯಕ್ತಿಯನ್ನು ತೋರಿಸಿದ್ದಾಳೆ. ಹೌದಪ್ಪ, ಶಿವನೊಬ್ಬನೇ ಬಲ್ಲ, ಹರನೊಬ್ಬ ಬಲ್ಲ ಅಲ್ಲ, ಅವನನ್ನೇ ಮನೆ ಹೊಕ್ಕೆ ಅಂತ. ಯಾಕೆ ನನ್ನ ಕಾರ್ಯ ಈಡೇರಿಸಿಕೊಳ್ಳಿಕ್ಕಾಗುವುದಿಲ್ಲ? ಜಯ ಜಯ ಭಕ್ತ ಭಗೀರಥ, ನಿಷ್ಕಲ್ಮಶವಾದಂತ ಭಕ್ತಿಗೆ ಮೆಚ್ಚು ಮೈದಾರಿ ಬಂದಿದ್ದೇನೆ. ನನ್ನಿಂದ ಏನಾಗಬೇಕು ಕೇಳಿಕೋ, ನನ್ನ ವಂಶದವರಿಗೆ ಸದ್ಗತಿ ತೋರಬೇಕೆಂತ ಉದ್ದೇಶವಾಗಿ ಹಿರಿಯರ ಅಂಬಾಡುವಂತ ಗಂಗಾ ಮಾತನ್ನು ಬಳಸಿಕೊಳ್ಳುವುದಕ್ಕೆ ತಪಸ್ಸನ್ನು ಮಾಡ್ತಾ ಇದ್ದವರಾದ ಆಕೆ ಒಲಿದಳು. ಆದ್ರೆ ಆಕೆ ಆಡಿದ ಮಾತು ಹೀಗೆ: ನನ್ನ ವೇಗವನ್ನು ತಡೆಯುವಂತಹ ಶಕ್ತಿ ಭೂಲೋಕದಲ್ಲಿ ಅಲ್ಲ, ಯಾವ ಲೋಕದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ವಂಶದ 60,000 ಪುಣ್ಯ ಕೊಡ್ಲಿ ಹೊರಟ್ರೆ ಈ ಲೋಕದಲ್ಲಿ 84 ಕೋಟಿ ಜೀವರಾಶಿಗಳು ಎಲ್ಲ ಸಾಯ್ತಾವೆ, ಪಾಪ ಕಟ್ಟಿಕೊಳ್ಳುವಂತ ಪ್ರಸಂಗ ಬರ್ತದೆ. ನಿನಗೆ ಈ ಕೆಲಸ ಬೇಡ ಅಂತ ಹೊರಟು ಹೋದಳು. ಅವಳನ್ನು ತಡೆಯುವ ಶಕ್ತಿ ಲೋಕದಲ್ಲಿ ಯಾರು ಇಲ್ಲ ಎಂದಳಲ್ಲ. ನನ್ನ ರಭಸವನ್ನ ತಡೆಯುವುದಕ್ಕೆ ಈ ಲೋಕದಲ್ಲಿ ಯಾವ ವ್ಯಕ್ತಿ ಇದ್ದಾನೆ? ಹರನವರವನೇ ಬಲ್ಲ, ಶಿವನೊಬ್ಬನೇ ಬಲ್ಲ. ಈ ರೀತಿ ಪಂಥಾವನದ ನುಡಿಯಲ್ಲಿ ಆಡಿದ್ದಾಳೆ ಅಂತಾದ್ರೆ ಅವಳಿಗೆ ತಕ್ಕ ಮೊದ್ದರಿಯಲೇಬೇಕು. ಎಲ್ಲಿದ್ದಾಳೆ? ಭಕ್ತರ ಅಭಿಷ್ಟವನ್ನು ಈಡೇರಿಸಬೇಕಾದ ದೇವರಾದ ನಮ್ಮ ಕರ್ತವ್ಯವಾಗಿತ್ತು. ಆದ್ರೆ ನೀನು ಮಾಡಿದ ಕಾರ್ಯ ಅವ ಈ ರೀತಿಯಲ್ಲಿ ಕೇಳಿದ್ರು ಕೂಡ
ಪಂಥವನದ ನುಡಿಗಳೇ ಏನು ಹೇಳಿಬಿಟ್ಟ? ನನ್ನ ರಭಸವನ ಕಡಿಯುವುದಕ್ಕೆ ಹರನು ಅರ್ವನೆ ಬಲ್ಲ ಎನ್ನುವ ಹಾಗೆ ಅಹಂಕಾರದ ನುಡಿಗಳ ಇಂತಹ ಅಹಂಕಾರದ ನುಡಿಯನ್ನು ನೀನು ಆಡ್ತಿ ಅಂತಾದ್ರೆ ನಿನಗೆ ತಕ್ಕ ಮದ್ದಾರಿಟ್ಟಲೆ. ಏಕೆ ಬಲೆಯ ನೀರಿಯಾದಂತಹ ನೀನು ರಭಸದಿಂದ ಹರಿಯುತ್ತೀಯ. ನಿನ್ನ ರಭಸಕ್ಕೆ ಕಡಿವಾಣ ಹಾಕುವ ರೀತಿ ಹೇಗೆ ಅಂತ ಕೇಳು. ರಭಸವಾಗಿ ಹರಿಯುತ್ತಲ್ಲ ನನ್ನ ಸುರನದಿ ಇಳಿಯದೆ ಮುಕ್ತಿಯದು ದೊರೆಯದು. ಸುರನದಿ ಇಳಿಯದೆ ಮುಕ್ತಿಯದು ದೊರೆಯದು. ಹರಿದು ಗಂಗೆಯ ನೀನು ಪರಮೇಶನುಲಿದು. ಹರಿದು ಗಂಗೆಯನು ಪರಮೇಶ ಒಲಿದು. ನಾಟಕ ಇದು. ಪ್ರಪಂಚ ಎನ್ನುವುದು ಒಂದು ನಾಟಕ ಎನ್ನುವುದು ನಾನು ಅರ್ಥೈಸಿಕೊಂಡವನೇ. ಸೂತ್ರಧಾರಿ ನೀನು. ಗಂಗಾ ಮಾತೆಯನ್ನು ಭಕ್ತರಿಂದ ಉಳಿಸಿಕೊಂಡ ಹೊರಗೆ ಆದ್ರೆ ಕಳಿಸಿಕೊಡ್ತೇನೆ ಯೋಚನೆ ಮಾಡಿದ್ರೆ ಬುದ್ಧಿ ಕಲಿಸ್ತೇನೆ ಅಂತ ನಿನ್ನ ಶಿರವನ್ನು ನೇಮಿಸಿಕೊಂಡು ನಿನ್ನ ಕೆಟ್ಟಯಿಂದ ಬಂದೆಸಿಯಲ್ಲಿ ಇರಿಸಿಕೊಂಡೆ. ರಭಸೆಯಲ್ಲಿ ಉಂಟು ಅಂತ ನೋಡುವ. ಅವ್ರು ಹೋಗ್ಬೇಕಿದ್ರು ಬರ್ಬೇಕಲ್ಲ, ನಾನು ಬೇಡಿಕೊಂಡಾಗ ನೀನು ಕಳಿಸಿಕೊಡ್ಬೇಕು. ನೀನು ಕಳಿಸಿಕೊಡುದು ನೀನು ಅಲ್ಲಿ ಇರಿಸಿಕೊಂಡ್ರೆ ಮತ್ತು ನಮ್ಮವರಿಗೆ ಮುಕ್ತಿ ಸಿಕ್ಕುವುದು ಯಾಕೆ? ಅವ್ರು ಬರುವುದು ಹೇಗೆ? ನೀವು ಕಳಿಸಿಕೊಡ್ಬೇಕಲ್ಲ. ನಿನ್ನ ಮನದಿಷ್ಟ ಏನು ಏನು ಎನ್ನುವುದನ್ನು ಅರ್ಥವಿಸಿಕೊಂಡವನಿಗೆ ನನ್ನನ್ನು ಮತ್ತು ಪರೀಕ್ಷೆ ಮಾಡ್ತೀಯ ನೀನು. ಯೋಚನೆ ಮಾಡಬೇಡಪ್ಪ. ಒಂದು ವೇಳೆ ಅವಳು ಭೂಮಿಗೆ ಬರಲಿಲ್ಲ ಅಂತ ಅದು ನಿನ್ನ ಪೂರ್ವಿಕರಿಗೆ ಸದ್ಗತಿ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಆ ಸತ್ತವರು ಬಸ್ಸುಗಳು ಬೇರೆ ನೀನು ಹರಿಬೇಕಲ್ಲ. ಅವಳು ಹರಿದು ಹೋದ್ರು ಅಂತ ಆದ್ರೆ ಅವರಿಗೆ ಮೋಕ್ಷ ದೊರೆಯುವುದಕ್ಕೆ ಸಾಧ್ಯ ಉಂಟು. ಯೋಚನೆ ಮಾಡಬೇಡ. ಭಕ್ತನಾದಂತ ನಿನ್ನ ಆಸೆಯನ್ನು ಈಡೇರಿಸಬೇಕಾದ್ದು ನನ್ನ ಕರ್ತವ್ಯ. ಒಮ್ಮೆ ಅವಳ ಅಹಂಕಾರವನ್ನು ಮರ್ತನ ಮಾಡಬೇಕು. ಇಂಥದ್ದೊಂದು ಕಾರ್ಯವನ್ನು ಮಾಡಿದ ಬಿಟ್ಟೆ ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಅಲ್ವೇ ಅಲ್ಲ ಕಳುಹಿಸಿಕೊಡ್ಬೇಕು ತಾನೆ. ಅವಳನ್ನು ಬಿಟ್ಟಿದ್ದೇನೆ. ಮಮತೆಯ ಮಗನಿವಳು ಮಂದಾಗಿನಿ. ಮಮತೆಯ ಮಗನಿವಳು ಮಂದಾಗಿನಿ. ನಮ್ಮ ಈ ಆಶ್ರಮವೇ ಕಲ್ಲೆಲ್ಲ ಹೋಗ್ತಾ ಇದೆ. ನನ್ನ ದಿವ್ಯ ಆಲೋಚನೆ ಮಾಡ್ತೇನೆ. ಬಿಡುವಿನ ಗಂಗೆಯನ್ನು
ಹುಟ್ಟಿಕೊಂಡಿದ್ದಾಳೆ. ಹ ಸುರಗಂಗೆ ಇಲ್ಲದೆ ನಿನ್ನ ಕಾರ್ಯ ಪರಿಪೂರ್ಣವಾಗುವುದಿಲ್ಲ. ಆಗುವುದೇ ಇಲ್ಲ. ನಿನ್ನ ಕಾರ್ಯ ಪರಿಪೂರ್ಣವಾಗಬೇಕಂತಾದ್ರೆ ನೀವು ಕಳಿಸಿಕೊಡ್ಬೇಕು. ಸುರಗನಿಗೆ ಜನಕರನ್ನು ತಿಳಿಸಿಕೊಡ್ಬೇಕಲ್ವಾ? ನನ್ನ ಕಿವಿಯಿಂದ ಸುರಗಿನ ಹೊರಬಿಡ್ತೇನೆ. ನಿನ್ನ ಕಾರ್ಯ ಬಗೆಗಳಲ್ಲಿಂದ ಜಾನುವಿ ಮುನಿ ಬಗೆಗಳಲ್ಲಿಂದ ಜಾಗವಿ ಎನಿಸಿದರೆಯುತ್ತ ಮುಂದೆ ನುಗ್ಗಲ ಜನಪನ್ನೊಡನೈಗಿದರು ಸಗರನ ಭೂವನಿಗೆ ನೆನಸಿ ಮೋಕ್ಷವನಿತ್ತು ನೆನೆದರು ಮುನಿಗೆ ಬಾಗಿ ಪ್ರತಿಯ ನಾಮದೇ ನೆರೆಯಲು ತೋರಿಸಿಕೊಡ್ತಾ ಇದ್ದೇನೆ. ಆಗಲಿ. ತರಗಿಳಿದು ಬಂದರೆ ಪಾತಾಳವನ್ನು ಸೇರಿದೆ. ನನ್ನವರು ಭಸ್ಮೀಭೂತರಾಗಿದ್ದಂತಹ ಭಸ್ಮದ ರಾಶಿ ಮೇಲೆ ಹರಿದೆ. ಅವರೆಲ್ಲವರಿಗೂ ಸದ್ಗತಿ ಸಿಕ್ಕಿತ್ತು ಎನ್ನುವುದನ್ನು ಸಂತೋಷ ಪಟ್ಟೆ. ಈ ಲೋಕವನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಧಾವಿಸುವಾಗ ಪುಷ್ಪ ಮಳೆ ಸುರಿಯಿತು. ದೇವತೆಗಳಿಗೂ ಸಮಾಧಾನ ಆಯಿತು ಎಂದು ಭಾವಿಸಿಕೊಂಡೆ. ಹರಸುತ್ತಾ ಹೋಗುತ್ತಾ ಇದ್ದಾರೆ. ಮುಂದೆ ಸತ್ಫಲವನ್ನು ಕಾಣು ಮಗನೇ ಎಂದು. ಅಮ್ಮ ನನ್ನನ್ನು ಉದ್ಧರಿಸಿದೆಯಾ? ಲೋಕವನ್ನು ಉದ್ಧರಿಸು, ಸದಾ ಮಾನವರನ್ನು ರಕ್ಷಿಸು ಎಂದು ಬೇಡಿಕೊಂಡು ನಿನ್ನ ಕಾಲಿಗೆ ಅರಸ ಅಮ್ಮ ಭಗೀರಥ ಲೋಕವೇ ಮೆಚ್ಚುವಂತಹ ಪ್ರಯತ್ನವನ್ನು ನೀನು ಮಾಡಿದ್ದಿ. ನಿನ್ನ ಶ್ರಮವನ್ನು ಸದಾ ಲೋಕದ ಸಾಮಾನ್ಯ ಜನರು ಕೂಡ ನೆನಪಿಸುವುದಕ್ಕೆ ಬೇಕಾಗಿ ಮುಂದಿನ ಕಾಲಕ್ಕೆ ಯಾರೇ ಇಂತಹ ಒಂದು ಕಠಿಣವಾದ ತಪವನ್ನು ಶ್ರಮವನ್ನು ಮಾಡುತ್ತಾರೋ ಅವರ ಪ್ರಯತ್ನಕ್ಕೆ ಭಗೀರಥ ಪ್ರಯತ್ನ ಎನ್ನುವ ಹಾಗೆ ಕೊಂಡಾಡುವ ಹಾಗಾಗಲಿ. ನಿನ್ನ ಅನುಗ್ರಹ ತಾಯಿ. ಆಕಾಶ ಗಂಗೆಯಾದಂತಹ ನೀನು ದರಗಿಳಿಸಿದ್ದರಿಂದ ಈ ಗಂಗೆ ಭೂಮಿಗೆ ಹರಿದು ಬರುವುದಕ್ಕೆ ಸಾಧ್ಯನಾದವ. ಆ ಕಾರಣಕ್ಕೆ ಈ ಭೂಮಿಯಲ್ಲಿ ಎಷ್ಟು ಕಾಲದವರೆಗೆ ನಾನು ಹರಿಯುತ್ತಾ ಇರುತ್ತೇನೋ ಅಲ್ಲಿಯವರೆಗೆ ಭಾಗೀರಥಿ ಎನ್ನುವ ಹಾಗೂ ಲೋಕದ ಜನತೆ ನನ್ನನ್ನು ಕೊಂಡಾಡುವ ಹಾಗಾಗಲಿ, ನಿನ್ನನ್ನು ನೆನಪಿಸಿಕೊಳ್ಳುವಂತಾಗಲಿ. ಭಗೀರಥ ಹರಿಯ ಪದಮೂಲದಲ್ಲಿ ಜನಿಸಿ ಹರಿ ಪಾದೋದ್ಭವಿಯಾದೆ. ಬ್ರಹ್ಮ ಕಮಂಡಲವನ್ನು ಸೇರಿ ಬ್ರಹ್ಮ ಕಮಂಡಲೋದಕವಾದೆ. ಹಿಮವಂತನ ಮಗಳಾಗಿ ಗಂಗೆ ಅಂತ ಕರೆಸಿಕೊಂಡೆ. ತಂದೆಯಿಂದ ದತ್ತವಾದುದು ಹೈಮಾವತಿ ಎನ್ನುವ ಹೆಸರು. ಆಕಾಶವನ್ನು ಬಿರಿದು ತರಿಗೆ ಸುರಿಯುವ ಹೊತ್ತಿಗೆ ಆಕಾಶ ಗಂಗೆ ಎನ್ನುವ ಹಾಗೆ ನನ್ನನ್ನು ಎಲ್ಲರೂ ಕೊಂಡಾಡಿದ್ರು. ಸುರ ಲೋಕದಲ್ಲಿ ಹರಿದ ನಾನು ಸುರ ನದಿ ಸುರ ತರಂಗಿಣಿ ಎನ್ನುವ ಹಾಗೆ ಕರೆಯಿಸಿಕೊಂಡೆ. ಬರದಲ್ಲಿ ಶಂಕರನ ಜಟೆಯಲ್ಲಿ ಬಂದಿಯಾದದ್ದರಿಂದ ಜಟಾಶಂಕರಿ ಎನ್ನುವ ಹಾಗೆ ಕರೆಸಿಕೊಂಡೆ. ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಹರಿದು ತ್ರಿಪಥಗಾಮಿನಿ ಎನ್ನುವ ಕೀರ್ತಿಗೆ ಪಾತ್ರಳಾದೆ. ಮುನಿಯ ಉದರವನ್ನು ಸೇರಿ ಕಿವಿಯಿಂದ ಹರಿದು ಬಂದದ್ದರಿಂದ ಜಾಹ್ನವಿ ಎನ್ನುವ ಹಾಗೆ ಕರೆಸಿಕೊಂಡೆ. ಹರಿಯುತ್ತಾ ಹರಿಯುತ್ತಾ ಸಾಗುತ್ತಾ ಭರತ ವರ್ಷದ ಉತ್ತರದ ಭೂಪ್ರದೇಶದಲ್ಲಿ ಕಾಶಿ ಎನ್ನುವ ಪವಿತ್ರ ಭೂಮಿಯಲ್ಲಿ ಶಿವನು ವಿಶ್ವನಾಥನಾಗಿ ನೆಲೆಯಾದ್ರೆ ಅಲ್ಲಿ ಪುಣ್ಯತೀರ್ಥವಾಗಿ ನಾನು ಹರಿಯುತ್ತೇನೆ. ಗಂಗೆಯ ಒಂದು ಬಿಂದು ಜಲ ಮರ್ತ್ಯದ ಮಾನವರಿಗೆ ಸ್ಪರ್ಶವಾದ್ರೆ ಜನ್ಮ ಜನ್ಮಾಂತರದ ಕರ್ಮ ಫಲ ದೂರವಾಗುವ ಹಾಗೆ ಅನುಗ್ರಹ ಮಾಡುತ್ತೇನೆ. ಮುಂದೆ ಯಮುನೆ ಮತ್ತೆ ಸರಸ್ವತಿಯರಲ್ಲಿ ಲೀನವಾಗಿ ತ್ರಿವೇಣಿ ಸಂಗಮ ಎನ್ನುವಂತಹ ಪವಿತ್ರವಾದಂತಹ ಭೂಮಿಯ ಉಗಮಕ್ಕೆ ನಾನು ಸಾಧ್ಯಳಾಗುತ್ತೇನೆ. ತ್ರಿವೇಣಿ ಸಂಗಮದಂತಹ ಪವಿತ್ರ ಭೂಮಿ ಧರೆಯಲ್ಲಿ ಮತ್ತೆಲ್ಲಿಯೂ ಕಾಣಸಿಗದು. ಸುರರು ಯಜ್ಞ ಮಾಡಬಹುದಾದಂತಹ ಪುಣ್ಯ ಸ್ಥಳ ತ್ರಿವೇಣಿ ಸಂಗಮ ಆಗುತ್ತದೆ. ಧರೆಯಲ್ಲಿ ಹರಿಯುತ್ತಾ ಇರುವಂತಹ ಪ್ರತಿಯೊಂದು ನದಿಯಲ್ಲಿಯೂ ಅಂಶ ಸ್ವರೂಪಳಾಗಿ ಎಲ್ಲ ನದಿಯ ಜಲವು ಪುಣ್ಯ ತೀರ್ಥವಾಗುವ ಹಾಗೆ ನಾನು ಅನುಗ್ರಹ ಮಾಡುತ್ತೇನೆ. ಅರಸ ಭಗೀರಥ ಬರದಿಂದ ಧರೆಗೆ ಹರಿದು ಬಂದಂತಹ ನಾನು ಹರಿಯುತ್ತಾ ಹರಿಯುತ್ತಾ ಮಂದವಾಗುತ್ತೇನೆ, ಜೀವ ನದಿಯಾಗುತ್ತೇನೆ. ಧರೆ ಜೀವ ಜಲವಾಗಿ ಮಾತೆ ಮಂದಾಕಿನಿಯಾಗುತ್ತೇನೆ. ಮಾತೆ ಮಂದಾಕಿನಿಯಾಗಿಯೇ ಮಂದಲಕ್ಷ್ಮಿಯಿಂದ ಧರೆಗಳು ಒಂದು ಸೂರ್ಯಾಂಶದವರಿಗೆ ಸಪ್ತತಿಯನ್ನು ಕೊಟ್ಟೆ ಮಂದಾಕಿನಿ ಎನ್ನುವಂತ ಕೀರ್ತಿಗೆ ಪಾತ್ರರಾಗಿ ನಿನ್ನ ಮಂಗಳ ಮುಖವನ್ನು ಮಂಗಳಾಡುತ್ತೇನೆ. ಜನ್ಮ ಸಾರ್ಥಕತೆ ತಿಳಿಸಿಕೊಡ್ತೇನಮ್ಮ. ಮಂದಾಕಿನಿಯೇ ಮಂದ